ವಿಷಯ ದೇವರ ಚಿತ್ತ. ದೇವರ ಚಿತ್ತ ಎಂಬುದಾಗಿ ನಾವು ನೋಡುವುದಾದರೆ ಅನೇಕರು ಬೈಬಲ್ನ ಅಲ್ಲಿ ನಾವು ನೋಡ್ತೇವೆ, ಅನೇಕರು ದೇವರ ಚಿತ್ತದಂತೆ ಜೀವಿಸಿದರು, ಅನೇಕರು ದೇವರ ಚಿತ್ತ ಏನೆಂಬುದಾಗಿ ಅರಿತುಕೊಂಡ್ರು, ಅನೇಕ ದೇವ ಸೇವಕರು ಕರ್ತನ ಚಿತ್ತದಂತೆ ಜೀವಿಸಬೇಕೆಂಬುದಾಗಿ ಜೀವಿಸಿದ್ರು, ಆದರೂ ಕೆಲವರು ಜೀವಿಸದೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ನಮಗೆ ಈ ದಿನದಲ್ಲಿ ದೇವರ ಚಿತ್ತದ ಕುರಿತಾಗಿ ಏನ್ ಮಾತನಾಡ್ತಾ ಇದ್ದಾನೆ ದೇವರು ಎಂಬುದಾಗಿ ನಾವು ಕೂಡ ತಿಳಿದುಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಕೂಡ ಕಲಿಯುವಂತವ್ರು ಆಗಿರೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವಂತವರಾಗಿರೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಕಡೆಗೆ ನಮ್ಮ ಗಮನವನ್ನು ಕೊಡುವಂತವರಾಗಿರೋಣ. ಪ್ರಿಯರೇ, ಅದು 1ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಕೊಡೋಣ. 1ರಿಂದ 5 ವಾಕ್ಯಗಳನ್ನು ಓದಿಕೊಳ್ಳುವಂತವರಾಗಿರೋಣ. ಯಾರಾದ್ರೂ ಸಿದ್ಧರಿದ್ರೆ ಓದಿ ನನಗೆ ಸಹಾಯ ಮಾಡ್ಬೇಕೆಂದು ಕೇಳಿಕೊಳ್ತೇನೆ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಪತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇನ್ನ 2 ವಾಕ್ಯ ಓದಿ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಕೇಳ್ತಾ ಇದೆ ಸಿಸ್ಟರ್? ಕೇಳ್ತಾ ಇದೆ ಬ್ರದರ್ಸ್? ಕೇಳಿ. ಓಕೆ, ನಾವು ಈ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ಚಿಕ್ಕದಾಗಿ. ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಿನ್ನ ಚಿತ್ತದಂತೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಜೂಮಿನಲ್ಲಿ ನಿನ್ನ ಚಿತ್ತದಂತೆ ನಾವು ಕರ್ತನೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಿನ್ನ ಚಿತ್ತದಂತೆ ಹಾಡನ್ನು ಹಾಡಿದ್ದೇವೆ ಸ್ವಾಮಿ. ನಿನ್ನ ಚಿತ್ತದಂತೆ ಈ ದಿನವು ನೀನು ಕೊಡುವಂತ ನಿನ್ನ ಈ ವಾಕ್ಯವನ್ನು ಕರ್ತನೆ, ನಿನ್ನ ಚಿತ್ತದಂತೆ ನಾವು ಕೇಳಿ ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ನನ್ನನ್ನು ಬಲಪಡಿಸೋ ಅಲ್ಪನಾದ ನನ್ನನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನ್ ತಾನೇ ನಿನ್ನ ಆಲೋಚನೆ ಆತ್ಮನ ಪ್ರೇರೇಪಣೆಯನ್ನು ಕೊಟ್ಟು ನಡೆಸುತ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಬಂದ ಹಾಗೆ ಅಪೊಸ್ತಲನಾದ ಪೌಲನು ಎಫೆಸ ಸಭೆಯ ದೇವ ಜನರಿಗೆ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಈ ಪತ್ರಿಕೆಯನ್ನು ಬರೆಯುವಂಥದ್ದು ತನ್ನ ಚಿತ್ತದಂತೆ ಎಂಬುದಾಗಿ ಬರಿತಾ ಇಲ್ಲ. ಇಲ್ಲಿ ನಾವು ನೋಡ್ತೇವೆ ದೇವರ ಚಿತ್ತಾನುಸಾರವಾಗಿ ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತೇವೆ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತನಲ್ಲಿರುವ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದ್ರೆ, ಇಲ್ಲಿ ದೇವರ ಚಿತ್ತ ಎಂಬುದಾಗಿ ಪ್ರಕಟ ಮಾಡ್ತಾ ಇದ್ದೇನೆ. ದೇವರ ಚಿತ್ತ, ಆತನು ಈ ಪತ್ರಿಕೆಯನ್ನು ಬರೆಯುವಾಗ ಎಲ್ಲಿಂದ ಬರಿತಾ ಇದ್ದಾನೆ? ಆತನು
ನೋಡುವಾಗ ಸೆರೆಮನೆಯಲ್ಲಿ ಇದ್ದುಕೊಂಡು ಬರೆಯುವಂತವನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಈ ಪತ್ರಿಕೆಯನ್ನು ಬರೆಯುವಾಗ ಮೊದಲನೇದಾಗಿ ಎಫೆಸ ದೇವ ಜನರನ್ನು ಬಲಪಡಿಸ್ತಾ ಇದ್ದಾನೆ. ಏನಂತ ಬಲಪಡಿಸ್ತಾ ಇದ್ದಾನೆ? ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ಮೊದಲನೇದಾಗಿ ದೇವರ ಚಿತ್ತಕ್ಕನುಸಾರವಾಗಿ ಹೇಳ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ಎಫೆಸ ಸಭೆಯ ದೇವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವಂತ ನಂಬಿಕೆ ಕುರಿತಾಗಿ ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯಾಗಲಿ. ಮೊದಲನೇದಾಗಿ ಕೃಪೆ ಮತ್ತು ಶಾಂತಿಯನ್ನು ಎಫೆಸ ಸಭೆಯ ದೇವ ಜನರಿಗೆ ಬರಿತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ದೇವರ ಕೃಪೆಯನ್ನು ಅರಿತುಕೊಂಡಿದ್ದಾನೆ. ಅಪೊಸ್ತಲನಾದ ಪೌಲನು ದೇವರ ಕೃಪೆ ಮತ್ತು ದೇವರ ಶಾಂತಿಯನ್ನು ಆತನು ಪಡೆದುಕೊಂಡಿದ್ದಾನೆ ಪ್ರಿಯರೇ. ಆದ ಕಾರಣ ಹಲೋ ಯಾರು ಮಾತಾಡ್ತಾ ಇರೋದು? ಮ್ಯೂಟ್ ಮಾಡಿ. ಕೇಳ್ತಾ ಇದೀಯಾ ಬ್ರದರ್? ಬ್ರದರ್ ಕೇಳಿಸ್ತಾ ಇದೆ, ಮಾತಾಡಿ. ಯಾರು ಮ್ಯೂಟ್ ಮಾಡಿದ್ರು? ನಾನು ಓಕೆ. ಇಲ್ಲಿ ಕರ್ತನ ದಾಸನಾಗಿರುವಂತ ಅಪೊಸ್ತಲನಾದ ಪೌಲನು ಮೊದಲನೇದಾಗಿ ಎಫೆಸ ಸಭೆಯ ಜನರಿಗೆ ಬರೆಯುವಂಥದ್ದು, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಏನ್ ಮಾಡ್ತಾ ಇದ್ದಾನೆ? ಕೃಪೆ ಮತ್ತು ಶಾಂತಿ ನಿಮಗೆ ಆಗಲಿ ಎಂಬುದಾಗಿ ಇಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ದೇವರ ಚಿತ್ತ ಇಲ್ಲದೆ ಅಪೊಸ್ತಲನಾದ ಪೌಲನು ಆತನು ತನ್ನ ಸೇವೆಯನ್ನು ಮಾಡುವುದಕ್ಕೆ ಬರಲಿಲ್ಲ. ದೇವರ ಸೇವೆಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟ. ಅದಕ್ಕಾಗಿ ದೇವರ ಚಿತ್ತಾನುಸಾರವಾಗಿ ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಪೌಲನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತನೇ ಆತನಿಗೆ ಏನಾಗಿದ್ದನು? ಕ್ರಿಸ್ತನೇ ಆತನ ಉದ್ದೇಶ ಆಗಿತ್ತು. ಪೌಲನ ಒಂದು ಉದ್ದೇಶ ಕ್ರಿಸ್ತನೇ ಆಗಿದ್ದನು ಪ್ರಿಯರೇ. ಅದಕ್ಕಾಗಿ ನನ್ನ ಚಿತ್ತದಂತೆಲ್ಲ ದೇವರ ಚಿತ್ತ, ಸತ್ಯ ದೇವರಾಗಿರುವಂತ ಯೇಸು ಕ್ರಿಸ್ತನ ಚಿತ್ತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲದೆ ದೇವರ ಚಿತ್ತವಾದದ್ದಕ್ಕೆ ದೇವರನ್ನು ಕಂಡುಕೊಂಡಂತ ಈ ಅಪೊಸ್ತಲನಾದ ಪೌಲನು ಫಿಲಿಪಿಯ ಪತ್ರಿಕೆಯಲ್ಲಿ ಹೇಳುವಂತ ಒಂದು ಮಾತು ಏನಂತಂದ್ರೆ, ಅಲ್ಲಿ ನಾವು ನೋಡ್ತೇವೆ, ನಾನು ಜೀವಿಸುವುದಂದ್ರೆ ಕ್ರಿಸ್ತನಿಗಾಗಿ ಎಂಬುದಾಗಿ ನಾವು ನೋಡ್ತೇವೆ. ಅದು ದೇವರಿಗೆ ಒಪ್ಪಿಸಿಕೊಟ್ಟಂತ ಅಪೊಸ್ತಲನಾದ ಪೌಲನು ಆತನು ದೇವರ ಚಿತ್ತವನ್ನು ಮಾತ್ರ ಮಾಡುವುದಕ್ಕೆ ಆತನು ಮುಂದೆ ಬರ್ತಾ ಇದ್ದಾನೆ ಪ್ರಿಯರೇ. ಈ ಲೋಕದ ಜೀವಿತದಲ್ಲಿ ಅಪೊಸ್ತಲನಾದ ಪೌಲನು ಎಫೆಸ ಸಭೆಯ ದೇವ ಜನರಿಗೆ ಬರೆಯುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಂತವರಿಗೆ ಕೃಪೆಯು ಶಾಂತಿಯನ್ನು ಆಗಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಂತ ನಾವುಗಳು ಕೂಡ ಈ ಕೃಪೆಯು ಈ ಶಾಂತಿಯನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿದ್ದೇವೆ, ನಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೇವೆ. ಅಪೊಸ್ತಲನಾದ ಪೌಲನು ಕೂಡ ದೇವರ ಚಿತ್ತದಂತೆ ಅನುಭವಿಸಿದನು. ದೇವರ ಚಿತ್ತವನ್ನೇ ಏನೆಂಬುದಾಗಿ ತಿಳಿದುಕೊಂಡನು. ದೇವರ ಚಿತ್ತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಕರ್ತನಿಗೋಸ್ಕರ ಜೀವಿಸುವಂತ ಜೀವಿತವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಮಾತ್ರವಲ್ಲದೆ ಅಪೊಸ್ತಲನಾದ ಪೌಲನು ಇಲ್ಲಿ ಫಿಲಿಪಿಯ ಪತ್ರಿಕೆಯಲ್ಲಿ 1:21 ಹೇಳುವಂತ ವಿಷಯ ನಾನು ನೋಡ್ತೇವೆ, ನನಗಂತೂ ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದೇ ಲಾಭವು ಎಂಬುದಾಗಿ ಈ ವಾಕ್ಯಗಳನ್ನು ನಾವು ಹಲವಾರು ಸರಿ ಓದುತ್ತಾ ಬಂದೇವೆ. ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ದೇವರ ಚಿತ್ತದಂತೆ ನಡೆಯುವುದೇ ಆಗಿತ್ತು. ಪೌಲನಿಗೆ ಆ ದೇವರ ಯೇಸು ಕ್ರಿಸ್ತನೇ ಉದ್ದೇಶನಾಗಿದ್ದನು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಆತನ ಜೀವಿತದಲ್ಲಿ ಪೌಲನ ಒಂದು ಉದ್ದೇಶ ಏನಾಗಿತ್ತಂದ್ರೆ ಯೇಸು ಕ್ರಿಸ್ತನೇ ಆಗಿತ್ತು. ಯೇಸು ಕ್ರಿಸ್ತನನ್ನೇ ಪ್ರಕಟಿಸಬೇಕು, ಯೇಸು ಕ್ರಿಸ್ತನನ್ನೇ ನನ್ನ ಜೀವಿತದಲ್ಲಿ ಕಂಡುಕೊಂಡದ್ದನ್ನೇ ನಾನು ಪ್ರಕಟಿಸಬೇಕು. ನನ್ನ ಜೀವಿತದಲ್ಲಿ ಕುರಿತಂತ ನನ್ನ
ಆಲೋಚನೆ, ನನ್ನ ಬಲ, ಸ್ವಂತ ಜ್ಞಾನ, ದೊಡ್ಡ ಡಿಗ್ರಿ ಎಲ್ಲ ಇತ್ತು. ಅದನ್ನು ಕಸವೆಂದು ಎಣಿಸಿಬಿಟ್ಟ ಎಂಬುದಾಗಿ ಬೇರೆ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಇಲ್ಲಂತರೂ ಈ ವಾಕ್ಯದಲ್ಲಿ ನಾವು ನೋಡುವಾಗ ಫಿಲಿಪ 1:21 ನನಗಂತೂ ಬದುಕುವುದೊಂದೇ ಕ್ರಿಸ್ತನೇ, ಸಾಯುವುದೇ ಲಾಭ. ಶರೀರದಲ್ಲಿ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೋಬೇಕು ನನಗೆ ತೋರದು ಎಂಬುದಾಗಿ ಇಲ್ಲಿ ಎರಡು ನೋಡ್ತಾನೆ. ಇಲ್ಲಿ ದೇವರ ಚಿತ್ತ ಮತ್ತು ದೇವರ ವಾಕ್ಯ, ದೇವರ ಒಂದು ಈ ಲೋಕದಲ್ಲಿ ಜೀವಿಸುವಾಗ ನಾನು ಯಾವುದನ್ನು ಆರಿಸಿಕೊಳ್ಬೇಕು. ಆತನು ಅಷ್ಟು ಡಿಗ್ರಿ ಓದಿದ್ದ, ಅಷ್ಟು ಒಳ್ಳೆಯ ಜಾಬ್ನಲ್ಲೇ ಇರಬಹುದಾಗಿತ್ತು. ಆತನು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಂಡು ತನ್ನನ್ನೇ ತಾನು ದೇವರಿಗೂ ಒಪ್ಪಿಸಿಕೊಟ್ಟು ಇಲ್ಲಿ ಹೇಳ್ತಾ ಇರುವಂತದ್ದು ತನ್ನಲ್ಲೇ ತಾನು ಆರಿಸಿಕೊಳ್ಳಬೇಕು. ನನಗೆ ತೋರುವುದು ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರು. ಇಲ್ಲಿ ಪೌಲನ ಜೀವಿತದಲ್ಲಿ ಹಿಂಗಿದೆ. ನಾವುಗಳು ಆದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಒಳ್ಳೆ ಜಾಬ್, ಒಳ್ಳೆ ಎಜುಕೇಶನ್ ಆಗಿದ್ರೆ ನಾವ್ ಯಾವ್ದನ್ನ ಆರಿಸ್ಕೊಳ್ತಾ ಇದ್ವಿ? ಕ್ರಿಸ್ತನ ಸೇವೆಗೆ ಬಂದಿದ್ದೇವೆ, ಕ್ರಿಸ್ತನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಾವ್ ಯಾವ್ದನ್ನ ಆರಿಸಿಕೊಳ್ತಾ ಇದ್ದೇವೆ? ನಿಮಗೆ ಒಳ್ಳೆ ಜಾಬ್ ಸಿಗುತ್ತಪ್ಪ, ಒಳ್ಳೆ ಡಿಗ್ರಿ ಪದವಿ ಎಲ್ಲ ಹೊಂದ್ಕೊಂಡಿದೆ, ಗೌರ್ಮೆಂಟ್ ಜಾಬ್ ನಿಮಗಾಗಿ ಸಿದ್ಧವಾಗಿದೆ ಎಂಬುದಾಗಿ ಹೇಳುವಾಗ ನಾವು ಅದನ್ನು ಬಿಡ್ತೀವ? ನಾವು ಖಂಡಿತ ಜಾಬೇ ಬೇಕು, ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗಲ್ಲ, ನಮಗೆ ಸಿಗುತ್ತೆ ಎಂಬುದಾಗಿ ನಾವು ಅಪೇಕ್ಷಿಸಬಹುದು. ಆದ್ರೆ ಪೌಲನು ಮಾಡಬಹುದಾಗಿತ್ತು, ಆದ್ರೆ ಆತನು ಮಾಡ್ಲಿಲ್ಲ. ದೇವರ ಚಿತ್ತ ಏನೆಂಬುದಾಗಿ ಚೆನ್ನಾಗಿ ಅರಿತುಕೊಂಡು ಆತನ ಇಲ್ಲಿ ತನ್ನನ್ನೇ ಪ್ರಕಟಿಸಿಕೊಳ್ಳುತ್ತಾ ಇಲ್ಲ, ದೇವರಾದ ಕರ್ತನನ್ನೇ ಪ್ರಕಟಿಸಿಕೊಳ್ಳುವಂತವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಬಂದ ಹಾಗೆ ಎಫೆಸದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದಂತ 2-3 ವಾಕ್ಯದಿಂದ ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದೇನೆ. ಒಂದು ಕೃಪೆ ಶಾಂತಿಯನ್ ಕುರಿತಾಗಿ ದೇವ ಜನರಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಾವು ನೋಡ್ತೇವೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಮೂರನೇದು, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಸಕಲ ಆತ್ಮೀಯಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಒಂದನೇದಾಗಿ ನಾವು ಕೃಪೆ ಶಾಂತಿಯ ಕುರಿತಾಗಿ ಬರೆದ, ಎರಡನೇದಾಗಿ ದೇವರಿಗೆ ಕ್ರಿಸ್ತ ನಲ್ಲಿರುವಂತ ದೇವರಿಗೆ ತಂದೆಯಾಗಿರುವ ಆತನಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಮೂರನೇದಾಗಿ ಪರಲೋಕದಲ್ಲಿರೋ ಆತ್ಮೀಯ ವರಗಳ ಕುರಿತಾಗಿ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಪೌಲನು ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಎಫೆಸದ ಸಭೆಯ ದೇವ ಜನರಿಗೆ ಬರಿತಾ ಇದ್ದಾನೆ ಪ್ರಿಯರೇ. ಎಷ್ಟೊಂದು ಧೈರ್ಯ ಪಡಿಸ್ತಾ ಇದೆ ಈ ವಾಕ್ಯ. ದೇವರ ಚಿತ್ತದ ಪ್ರಕಾರವಾಗಿ ನಾನು ನಡೀತಾ ಇದ್ದೇನೆ, ನೀವು ಕೂಡ ಜೀವಿಸಬೇಕು, ನೀವು ಕೂಡ ಕರ್ತನನ್ನು ಮಹಿಮೆ ಪಡಿಸಬೇಕು ಎಂಬುದಾಗಿ ಆತ್ಮಿಕ ವರಗಳನ್ನು ಅನುಗ್ರಹಿಸಿದ್ದಾನೆ. ಯಾರಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ. ಮತ್ತು 4ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತದ್ದು ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನು. ನೋಡ್ರಿ, ಎಫೆಸ ಸಭೆಯ ಜನರ ಕುರಿತಾಗಿ ಚಿಂತಿಸ್ತಾ ಇದ್ದಾನೆ. ದೇವರ ಚಿತ್ತ ಏನೆಂಬುದಾಗಿ ಅವರಿಗೆ ತಿಳಿಯಪಡಿಸ್ತಾ ಇದ್ದಾನೆ, ಅವರನ್ನು ಬಲಪಡಿಸ್ತಾ ಇದ್ದಾನೆ, ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾರೆ. ದೇವ ಜನರೇ, ನೀವು ಈ ಎಫೆಸ ಸಭೆಯಲ್ಲಿ ದೇವರಾದ ಕರ್ತನನ್ನು ನೀವು ಆರಿಸಿಕೊಳ್ಳಲಿಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುವಾಗ ಎಫೆಸ ಸಭೆಯ ದೇವ ಜನರು ಎಷ್ಟೊಂದು ಪ್ರೋತ್ಸಾಹವಾದ ವಾಕ್ಯಗಳನ್ನು ಕೇಳುತ್ತಾ ಎಷ್ಟೊಂದು
ಆ ಭಯದಿಂದ, ಆ ಭಕ್ತಿಯಿಂದ ಕೂತುಕೊಂಡು ಈ ವಾಕ್ಯಗಳನ್ನು ಕೇಳಿರಬಹುದು. ಅಪೊಸ್ತಲನಾದ ಪೌಲನು ಪ್ರಸಂಗ ಮಾಡುವಾಗ, ಈ ಪತ್ರಿಕೆಯನ್ನು ಅವರ ಸಭೆಗೆ ಬರೆಯುವಾಗ ಎಷ್ಟೊಂದು ಅವರಿಗೆ ಸಂತೋಷವಾಗಿರುತ್ತದ, ಎಷ್ಟೊಂದು ದೇವರ ಚಿತ್ತದಂತೆ ಈ ವಾಕ್ಯಗಳನ್ನು ಬರೆದಿದ್ದನಲ್ಲ ಎಂಬುದಾಗಿ ದೇವರನ್ನು ಘನಪಡಿಸುವಂತ ಮಾತುಗಳನ್ನೇ ಆತನು ಬರೆಯುವಂತದ್ದನ್ನು ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಕರ್ತನ ಚಿತ್ತ ಏನು ಎಂಬುದಾಗಿ ಅರಿತುಕೊಂಡಿದ್ದೇವೆ. ಪೌಲನ ಜೀವಿತದಲ್ಲಿ ಆತನ ಉದ್ದೇಶವೇ ಕ್ರಿಸ್ತನೇ ಆಗಿದ್ದನು. ನಮ್ಮ ಜೀವಿತದಲ್ಲಿ ನಮ್ಮ ಉದ್ದೇಶ ಏನು? ನಮ್ಮ ಜೀವಿತದಲ್ಲಿ ನಮ್ಮ ಉದ್ದೇಶ ಈ ಲೋಕ ಆಸೆ ಆಕಾಂಕ್ಷೆಗಳಲ್ಲಿ ನಾವು ತೊಡಗಿಸಿಕೊಂಡವರನ್ನು ನಾವು ನೋಡುತ್ತೇವೆ. ಅದೇ ತರ ನಾವು ಆಗಬೇಕು, ಅದೇ ತರ ನಾವು ಜೀವಿಸಬೇಕು ಎಂಬುದಾಗಿ ನಾವು ಬಯಸುವುದಾದರೆ ಅದು ಕರ್ತನ ಚಿತ್ತವಾಗುವುದಿಲ್ಲ. ಎಲ್ಲದಕ್ಕೂ ಕರ್ತನ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ವಾಕ್ಯವನ್ನು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಆತನ ಸನ್ನಿಧಾನದಲ್ಲಿ ಅಂದ್ರೆ ಕರ್ತನ ಸನ್ನಿಧಾನದಲ್ಲಿ ರಕ್ಷಿಸಲ್ಪಟ್ಟಂತ ಜನರಾದ ನಾವುಗಳು ಆತನ ಸನ್ನಿಧಾನದಲ್ಲಿ ಹೇಗೆ ಇರಬೇಕು ಎಂಬುದಾಗಿ, ಒಂದನೇದಾಗಿ ಅಲ್ಲಿ ಪ್ರೀತಿ ಎಂಬುದಾಗಿ ನೋಡ್ತೇವೆ. ಪ್ರೀತಿಯಲ್ಲಿ ನಡೆಯಬೇಕಂತೆ, ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕಂತ. ಈ ಎರಡು ವಿಷಯಗಳು, ಮೂರು ವಿಷಯಗಳನ್ನು ಕುರಿತಾಗಿ ಪೌಲನು ಈ ಎಫೆಸ ಸಭೆಯ ಜನರಿಗೆ ಬರೆದು ಅವರನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಪ್ರಿಯರೇ, ಏನಂತಂದರೆ ಇಲ್ಲಿ ನಾವು ನೋಡ್ತೇವೆ, ಪ್ರೀತಿ, ದೇವರ ಪ್ರೀತಿ. ಯಾರ ಪ್ರೀತಿ? ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ. ಆತನ ಪ್ರೀತಿಯನ್ನು ಕುರಿತಾಗಿ ತಿಳಿದುಕೊಂಡಂತ ಪೌಲನು ಆ ಪ್ರೀತಿಯಲ್ಲಿ ನಡೆದನು. ಪೌಲನು ಆ ಪ್ರೀತಿಯಿಂದ ಕುರಿತಾಗಿ ಧ್ಯಾನಿಸಿ ಆತನ ಕುರಿತಾಗಿ ದೇವ ಮಕ್ಕಳು ಹೀಗೆ ಸಭೆಯಲ್ಲಿ ಇರಬೇಕೆಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರೀತಿಯಲ್ಲಿ ನಡೆಯಬೇಕು, ಆತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿರಬೇಕು ಮತ್ತು ದೋಷವಿಲ್ಲದವರಾಗಿರಬೇಕು ಎಂಬುದಾಗಿ ನಾನುಗಳು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟಿದ್ದೇವೆ. ಪ್ರಿಯರೇ, ಪೌಲನು ಹೇಳುವಂತ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಾವುಗಳು ಪ್ರೀತಿಯಲ್ಲಿದ್ದೇವ. ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತದಂತೆ ಪರಿಶುದ್ಧರಾಗಿದ್ದೇವ, ದೋಷ ಇಲ್ಲದವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದ್ರೆ ನಾವು ಈ ರೀತಿಯಾಗಿ ನಡೀತೇವೆ ಎಂಬುದಾಗಿದ್ರೆ ನಮ್ಮನ್ನು ಕೂಡ ಕರ್ತನು ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಮ್ಮಲ್ಲಿ ಯಾವುದು ಡೌಟ್ ಅಂದ್ರೆ ಸಂಶಯ ಇರಬಾರದು. ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ನಾವೆಲ್ಲಿದ್ದೆವು? ನಾವು ತಾಯಿಯ ಗರ್ಭದಲ್ಲಿ ಹೇಗೆ ಬಂದೆವು? ಯಾವ ವರ್ಷ ಬಂದೆವು? ಯಾವ ತಿಂಗಳು ಬಂದೆವು? ಯಾವ ವರ್ಷದಲ್ಲಿ ನಾವು ಇಂಥ ಸ್ಥಳದಲ್ಲಿ ನಾವು ಹುಟ್ಟಿಬೇಕೆಂಬುದಾಗಿ ನಾವು ನೇಮಕ ಮಾಡಲಿಲ್ಲ, ನಾವು ಆರಿಸಿಕೊಳ್ಳಲಿಲ್ಲ. ಕರ್ತನು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಪ್ರೀತಿ ಮತ್ತು ಪರಿಶುದ್ಧತೆ, ದೋಷ ಇಲ್ಲದವರು ಆಗಿರಬೇಕು ಎಂಬುದಾಗಿ ಕರ್ತನನ್ನು ಕಂಡುಕೊಳ್ಳದೆ ಇರುವಾಗ ನಮಗೆ ಯಾವ ಪ್ರೀತಿ ಇರ್ಲಿಲ್ಲ, ನಮಗೆ ಯಾವ ಒಂದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧತೆ ಇರ್ಲಿಲ್ಲ. ಬರೇ ದೋಷಿಗಳಾಗಿದ್ದೆವು, ಅಪರಾಧಿಗಳಾಗಿದ್ದೆವು. ಪ್ರಿಯರು, ಕರ್ತನ ಸುವಾರ್ತೆಯನ್ನು ಕೇಳಿ ಕರ್ತನ ಸನ್ನಿಧಾನದಲ್ಲಿ ನಾವು ಕರ್ತನೇ, ನಮ್ಮ ಒಡೆಯನೇ, ನಮಗೋಸ್ಕರ, ನಮ್ಮ ಪಾಪದ ಪರಿಹಾರಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಜೀವಿತನಾಗಿ ಎದ್ದಾನೆ ಎಂಬುದಾಗಿ ಈ ಸತ್ಯ ಸುವಾರ್ತೆಯನ್ನು ಕೇಳಿ ಕರ್ತನಲ್ಲಿ ನಾವು ನಂಬಿಕೆ ಇಟ್ಟೆವು. ಅದೇ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ಎಫೆಸ ಸಭೆಯ ಜನರು ನಂಬಿಕೆ ಇಟ್ಟರು ಎಂಬುದಾಗಿ ಬರಿತಾ ಇದ್ದಾನೆ. ಎಫೆಸದಲ್ಲಿರುವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಬರೆಯುವುದೇನು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಂತ ನಾವುಗಳು ಕರ್ತನ ಸನ್ನಿಧಾನದಲ್ಲಿ ನಾವು ಕೂಡ ಪ್ರೀತಿಯಲ್ಲಿ ನಡೆಯೋಣ ಮತ್ತು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ಆಗಿರೋಣ ಮತ್ತು ದೋಷ ಇಲ್ಲದವರಾಗಿರಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. ಪ್ರಿಯರಿ, ಅದೇ ಪ್ರಕಾರ 5-6ನೇ ವಾಕ್ಯವನ್ನು ನಾವು ಓದುವಾಗ, ಆತನು ತನ್ನ ಕೃಪೆಯನ್ನು
ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕಾಗಿ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಮಗನಲ್ಲಿಯೇ ನಮಗೆ ದೊರೆಯಿತು. ಇಲ್ಲಿ ನಾವು ನೋಡ್ತೇವೆ ಚಿತ್ತ. ಯಾರ ಚಿತ್ತ? ದೇವರ ಒಂದು ಸಂಕಲ್ಪವಾಗಿತ್ತು. ನಾವುಗಳು ದೇವರ ಮಗನು ದೇವರ ಮಗಳು ಆಗಬೇಕು ಎಂಬುದಾಗಿ ಮೊದಲೇ ಸಂಕಲ್ಪನೆ ಮಾಡಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಬರ್ತೇವೆ ಪ್ರಿಯರೇ. ಯಾಕಂದ್ರೆ ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕ ಈ ದಯಾಪೂರ್ವಕ ನೋಡಿ, ದೇವರ ಒಂದು ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದು, ನಮ್ಮನ್ನು ರಕ್ಷಿಸಲ್ಪಡಬೇಕು, ನಾವುಗಳು ಪರಲೋಕಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗಬಾರದು ಎಂಬುವಂತ ಆ ಭಾರ ಎಲ್ಲ ಯಾರಲ್ಲಿತ್ತು? ನಮ್ಮ ಕರ್ತನಲ್ಲಿ. ಈ ವರ್ಷದಲ್ಲಿಯೂ ಈ ತಿಂಗಳಿನಲ್ಲಿಯೂ ನಮ್ಮ ಕರ್ತನ ಚಿತ್ತ ಏನೆಂಬುದಾಗಿ ನಾವು ಕರ್ತನ ಯೇಸು ಕ್ರಿಸ್ತನಲ್ಲಿ ಕೂತುಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ಈ ದಿನವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿನ್ನ ಚಿತ್ತ ಏನು ಎಂಬುದಾಗಿ ತಿಳಿಸು. ನಾವು ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುವಂತವ್ರು ಆಗುವಂತೆ ಮಾಡು ಎಂಬುದಾಗಿ ನಾವುಗಳು ತಿಳಿದುಕೊಳ್ತಾ ಇದ್ದೇವ, ಅರಿತುಕೊಂಡಿದ್ದೇವ. ಆತನ ಸನ್ನಿಧಾನದಲ್ಲಿ ಇಷ್ಟೊಂದು ಪ್ರಾರ್ಥಿಸ್ತಾ ಇದ್ದೇವೆ, ಇಷ್ಟೊಂದು ಆತನ ಸನ್ನಿಧಾನದಲ್ಲಿ ಬೈಬಲ್ ಓದ್ತಾ ಇದ್ದೇವೆ. ಕರ್ತನೆ ಒಡೆಯನೆ, ಬೆಳಗಿನ ಜಾವದಲ್ಲಿ ನಾನು ಎದ್ದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದೆನ. ದೇವರೇ, ಈ ದಿನ ನಿನ್ನ ಚಿತ್ತ ಏನು ಸ್ವಾಮಿ ನನ್ನ ಜೀವಿತದಲ್ಲಿ ಎಂಬುದಾಗಿ ಆತನನ್ನು ಕೇಳಿಕೊಂಡಿದ್ದೇನೆ. ಆ ತರ ನಾವು ಕೇಳಿಕೊಂಡು ಮುಂದೆ ಹೋಗ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಇನ್ನೊಂದು ವಾಕ್ಯ ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಯಾರಾದರೂ ಓದಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ಎಫೆಸ ಸಭೆಯ ಜನರಿಗೆ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ ದೇವರ ಚಿತ್ತದ ಕುರಿತು. ಬುದ್ಧಿಹೀನರಾಗಿ ನಡೆಯದೆ. ಬುದ್ಧಿಹೀನರಾಗಿ ನಾವು ಯಾವಾಗ ನಡೀತಾ ಇದ್ದೆವು? ಯೇಸು ಕ್ರಿಸ್ತನನ್ನು ನಂಬದೆ ಇರುವಾಗ, ನಾವು ಸೈತಾನನ ವಶದಲ್ಲಿ ಇದ್ದಾಗ ನಾವು ಬುದ್ಧಿಹೀನರೇ. ಏನು ಮಾಡಬೇಕು, ಏನು ತಿಳಿದುಕೊಳ್ಳಬೇಕು, ಏನು ಅರಿತುಕೊಳ್ಬೇಕು ಒಂದು ನಮಗೆ ಜ್ಞಾನ ಇರ್ತಿದ್ದಿಲ್ಲ. ಆದ್ರೆ ಕರ್ತನ ಕಂಡುಕೊಂಡಾಗ್ಲೇ ನಾವೇನಾದ್ವಿ? ಬುದ್ಧಿಹೀನರಾಗಿದ್ದೆವು, ನಾವು ಬುದ್ಧಿವಂತರಾದ್ವಿ. ಕರ್ತನ ಸನ್ನಿಧಾನದಲ್ಲಿ ದೇವರ ಜ್ಞಾನ ಕೊಟ್ಟ, ದೇವರು ಸತ್ಯ ದೇವರು ಒಬ್ಬನೇ ಎಂಬುದಾಗಿ ಜ್ಞಾನ ಬಂತು. ನಾವು ಅದಕ್ಕೆ ಮುಂಚೆ ಕರ್ತನನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಮುಂಚೆ, ಸುವಾರ್ತೆಯನ್ನು ಕೇಳೋದಕ್ಕೆ ಮುಂಚೆ ನಾವು ಏನಾಗಿದ್ದೆವು? ಬುದ್ಧಿಹೀನರೇ ಆಗಿದ್ದೆವು ಪ್ರೇರೆ. ಆದ್ರೆ ಇಲ್ಲಿ ಹೇಳುವಂತ ವಿಷಯ, ಸುವಾರ್ತೆಯನ್ನು ಕೇಳಿದಂತ ಜನರೇ, ಎಫೆಸದ ದೇವ ಮಕ್ಕಳೇ, ನೀವು ಈಗ ಬುದ್ಧಿವಂತರಾಗಿದ್ದರೆ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ ಎಂಬುದು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ ಕರ್ತನ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳ್ರಿ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ, ಮತ್ತಾಯನ ಸುವಾರ್ತೆ ಆಗಿರ್ಬೋದು, 7ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದು ನೆನೆಸಬೇಡ್ರಿ ಎಂಬುದಾಗಿ ನಾವು ನೋಡ್ತೇವೆ. ಪರಲೋಕದಲ್ಲಿರುವಂತ ತಂದೆಯ ಚಿತ್ತದಂತ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವವರು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೀವಿ ಪ್ರಿಯರೇ. ಆದ ಕಾರಣ ಇಲ್ಲಿ ಎಫೆಸ ಸಭೆ ದೇವಜನರೇ, ಬುದ್ಧಿಹೀನರಾಗಬೇಡ್ರಿ. ಈಗ ನೀವು ಬುದ್ಧಿಹೀನರಲ್ಲ, ಬುದ್ಧಿವಂತರು. ಕರ್ತನು ರಕ್ಷಕನು ಯಾರು ಎಂಬುದಾಗಿ ಅರಿತುಕೊಂಡಿದ್ದಾರೆ ಪ್ರಿಯರೇ. ಅದಕ್ಕಾಗಿ
ನೀವು ಬುದ್ಧಿವಂತರಾಗಿರಿ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಅದೇ ಅಧ್ಯಾಯದ 5ನೇ ಅಧ್ಯಾಯದ 15ನೇ ವಾಕ್ಯ ಓದಿ ಸಿಸ್ಟರ್. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಇಲ್ಲಿ ನಾವು ನೋಡ್ತೇವೆ, ನೀವು ನಡೆದುಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿ. ಯಾರು? ದೇವ ಮಕ್ಕಳಾದ ನಾವು ದೇವರ ಚಿತ್ತ ಏನು ಎಂಬುದಾಗಿ ವಿಚಾರಿಸಿ ತಿಳಿದುಕೊಳ್ಬೇಕು. ಮತ್ತು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳಿ ಈ ಲೋಕದಲ್ಲಿ ಜೀವಿಸುವಾಗ ನೀವು ನಡೆದುಕೊಳ್ಳುವಂತ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನ ಇಲ್ಲದವರಾಗಿರದೆ ಜ್ಞಾನವಂತರಾಗಿರಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ ಪ್ರೇರಿ. ಅದಕ್ಕಾಗಿ ದೇವರ ಚಿತ್ತ ಏನೆಂದರೆ ಒಬ್ಬ ವಿಶ್ವಾಸಿ ತಿಳಿದುಕೊಳ್ಳಬೇಕು. ಒಬ್ಬ ವಿಶ್ವಾಸಿ ತನ್ನ ಸ್ವಂತ ಇಷ್ಟದಂತೆ ಜೀವಿಸುವವನಾಗಿರಬಾರದು ಎಂಬುದು. ಅದು ತನ್ನ ಇಷ್ಟದಂತೆ ಅಲ್ಲ, ತನ್ನ ಚಿತ್ತದಂತೆ ಜೀವಿಸಬಾರದು, ಕರ್ತನ ಚಿತ್ತದಂತೆ. ಅಪೊಸ್ತಲನಾದ ಪೌಲನು ಹೇಗೆ ಜೀವಿಸ್ತಾ ಬಂದನು ಹಾಗೆ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೇ ಲಾಭ ಎಂಬುದಾಗಿ ತಿಳಿದು ಆತನು ಕರ್ತನ ಚಿತ್ತವನ್ನು ನೆರವೇರಿಸುವಂತ ಸೇವಕನಾಗಿ ಇದ್ದನು. ಕರ್ತನ ಚಿತ್ತದಂತೆ ಜೀವಿಸಿದಂತ ಮಗನಾಗಿದ್ದನು ಪ್ರೇರ. ಆತ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಕರ್ತನ ಸನ್ನಿಧಾನದಲ್ಲಿ ಆತನು ಅನೇಕರನ್ನು ಸುವಾರ್ತೆ ಸಾರಿ ಅನೇಕ ಸಭೆಗಳನ್ನು ನಡೆಸಿಕೊಂಡು ಹೋಗುವಂತ ಒಬ್ಬ ಸೇವಕನಾದಾಗ್ಲೂ ಆತನಿಗೆ ಕರ್ತನ ಚಿತ್ತದ ಪ್ರಕಾರ ಸರಿಯ ಮನೆಗೆ ಬೀಳಲ್ಪಡಬೇಕಾಗಿತ್ತು. ಆತನಿಗೋಸ್ಕರ ಸಭೆಯ ಜನರೆಲ್ಲರೂ ಬೇಡಬೇಕು ಎಂಬುದಾಗಿ ಎಂದಿತ್ತು. ಆದ್ರೂ ಕೂಡ ತನ್ನ ಜೀವಿತದಲ್ಲಿ ಆತನು ಗಲಾತ್ಯ ಸಭೆಯ ದೇವ ಜನರ ಮುಂದೆ ಪ್ರಖ್ಯಾತಿ ಪಡಿಸುವಂತ ಒಂದು ವಿಷಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದ ಭಾಗದಲ್ಲಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನಾನು ನೋಡ್ತೇನೆ. ಇಲ್ಲಿ ಕೂಡ ಪೌಲನ ಜೀವಿತದಲ್ಲಿ ಗಲಾತ್ಯ ಸಭೆಯ ಜನರ ಮುಂದೆ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ಧೈರ್ಯಪಡಿಸ್ತಾ ಇದ್ದಾನೆ. ನಾನು ಹೇಗೆ ನನ್ನ ಕರ್ತನನ್ನು ಕಂಡುಕೊಂಡೆನು, ಕರ್ತನ ಚಿತ್ತ ಏನೆಂಬುದಾಗಿ ಅರಿತುಕೊಂಡೆನು, ಕರ್ತನ ಸನ್ನಿಧಾನದಲ್ಲಿ ನಾನು ಹೇಗೆ ಜೀವಿಸಿದೆನೋ ಅದನ್ನೇ ಬೋಧಿಸಿದಂತ ಪೌಲನು ಗಲಾತ್ಯ ಸಭೆ ಮತ್ತು ಎಫೆಸ ಸಭೆ, ಫಿಲಿಪ್ಪ ಸಭೆ, ಆತನು ಈ ಒಂದು ಸಭೆಗಳಲ್ಲಿ ಪತ್ರಿಕೆಯನ್ನು ಬರೆದು ಧೈರ್ಯಪಡಿಸುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಹೀಗೆ ನಮ್ಮ ನಂಬಿಕೆಯನ್ನು ಸಾಕ್ಷಿಯನ್ನು ದೃಢಪಡಿಸಿದ್ದೇವಾ, ಕ್ರಿಸ್ತನೊಂದಿಗೆ ಎಂಬುದಾಗಿ ಹೇಳುವಂತ ವಿಷಯ ನೋಡುವಾಗ ಅದು ಸಾಮಾನ್ಯವಾದಂತ ಮಾತಲ್ಲ. ಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಬಂದು ಶ್ರಮೆಯನ್ನು ಅನುಭವಿಸಿದನು, ಆತನು ನಮ್ಮೆಲ್ಲರ ಪಾಪದ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿಯೂ ಆತನ ಮುಖಕ್ಕೆ ಉಗಿದರು, ಆತನನ್ನು ಗುದ್ದಿದರು, ಆತನ ಗಡ್ಡವನ್ನು ಕಿತ್ತಿದರು. ಇದೆಲ್ಲ ಅವಮಾನ ನಿಂದೆಯನ್ನು ಸಹಿಸಿಕೊಂಡಂತ ನಮ್ಮ ಕರ್ತನ ಕುರಿತಾಗಿ ಅರಿತುಕೊಂಡಂತ ಈ ಪೌಲನು ನಾನೇನಲ್ಲ ಈ ಲೋಕದಲ್ಲಿ, ನನಗಂತೂ ಬದುಕುವುದು ಅಂದ್ರೆ ಕ್ರಿಸ್ತನೇ. ಇಲ್ಲಿ ಕ್ರಿಸ್ತನೊಂದಿಗೆ ನಾನು ಜೀವಿಸ್ತಾ ಇದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟವನು ಆಗಿದ್ದೇನೆ. ಇನ್ನು ಜೀವಿಸೋದು ನಾನಲ್ಲ ಎಂಬುದು. ಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಜೀವಿಸಿದನೋ ಆತನ ಸೇವೆಯನ್ನು ನಾನು ಹಾಗೆ ಮಾಡಬೇಕು. ನಾನು ಕ್ರಿಸ್ತನ ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಹೇಳ್ತಾನೆ. ಇವತ್ತು ಅಲ್ಲಿ ಅವ್ರ ಕಡೆ ಕರ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಕೂಡ
ಸುವಾರ್ತೆಯನ್ನು ಸಾರುವುದಕ್ಕೆ ಅಷ್ಟೊಂದು ಕಠಿಣವಾದ ಪರಿಸ್ಥಿತಿ ಇದ್ರೂ ಕೂಡ ಆತನು ಜೈಲಿನಲ್ಲಿ ಇದ್ದುಕೊಂಡೇ ಜನರು ಅವರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗಬಾರದು, ಕ್ರಿಸ್ತನ ಸೇವಕನನ್ನು ಸೆರೆಮನೆಯಲ್ಲಿ ಹಾಕಿದರೆ ಆದ್ರೂ ಕೂಡ ಆತನು ಸೆರೆಮನೆಯಿಂದಲೇ ಅವರನ್ನು ಪತ್ರಿಕೆಗಳ ಮೂಲಕವಾಗಿ ಅವರಿಗೆ ಬಲಪಡಿಸ್ತಾ ಇದ್ದಾನೆ. ಬರೆದು ಆತನು ಜನರಿಗೆ ಹೇಳುವಂಥದ್ದನ್ನು ನಾವು ನೋಡುವಾಗ, ಈ ವಾಕ್ಯಗಳನ್ನು ಕೇಳುವಾಗ ಜನರಿಗೆ ಯಾವ ರೀತಿಯಾಗಿ ಜೀವನವಾಗಿರಬೇಕು ಗಲಾತ್ಯ ಸಭೆಯ ಜನರಿಗೆ. ಪೌಲನು ಕ್ರಿಸ್ತನ ಒಟ್ಟಿಗೆ ಜೀವಿಸ್ತಾ ಇರುವಾಗ, ಕ್ರಿಸ್ತನೊಂದಿಗಿರುವಾಗ ನಾವು ಯಾಕೆ ಇರಬಾರ್ದು ಎಂಬುವಂತ ತೀರ್ಮಾನವನ್ನು ಕೂಡ ಅವರು ತೆಗೆದುಕೊಂಡಿರಬಹುದು. ನಾನು ಜೀವಿಸುವುದು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬುದಾಗಿ ಒಂದು ತೀರ್ಮಾನ ತಿಳಿದುಕೊಂಡವರು ಆಗಿರಬೇಕು. ಅದಕ್ಕಾಗಿ ಸನ್ನಿಧಾನದಲ್ಲಿ ನಾವು ಕೂಡ ಪರಿಶುದ್ಧರಾಗಿ ಜೀವಿಸುವಂತರು, ನೀತಿವಂತರಾಗಿ ಜೀವಿಸುವಂತವರು ಕೂಡ ಆಗಿರಬೇಕು ಪ್ರಿಯರೇ. ನಾವು ನೋಡ್ತಾ ಬಂದ ಹಾಗೆ ಕರ್ತನ ಚಿತ್ತವು ಏನೆಂಬುದಾಗಿ ಅಪೊಸ್ತಲನಾದ ಪೌಲನು ಅರಿತುಕೊಂಡು ಆತನ ಸೆರೆಮನೆಯಲ್ಲಿ ಇದ್ದುಕೊಂಡು ಗಲಾತ್ಯದವರಿಗೂ ಫಿಲಿಪಿಯವರಿಗೂ ಎಫೆಸದವರಿಗೂ ಪತ್ರಿಕೆಯನ್ನು ಬರೆದು ಆತನು ನೀವು ನಡೆದುಕೊಳ್ಳುವಂತ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳ್ರಿ ಎಂಬುದಾಗಿ, ಜ್ಞಾನ ಇಲ್ಲದವರಾಗಿ ಇರಬೇಡ್ರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂದು ವಿಚಾರಿಸಿ ತಿಳಿದುಕೊಳ್ಳುವವರಾಗಿರಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬಂದೆವು ಪ್ರಿಯರೇ. ಆದ ಕಾರಣ ನಮ್ಮ ಜೀವಿತ ಕಾಲದಲ್ಲಿ ನಮ್ಮ ಕರ್ತನನ್ನು ಅರಿತುಕೊಂಡು ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿಯೂ ನಾವು ಆತನ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿಯೂ ಮತ್ತು ಆತನ ಸನ್ನಿಧಾನದಲ್ಲಿ ನಾವು ಈ ಒಂದು ಜೀವಿತವನ್ನು ಜೀವಿಸುವಂತವರಾಗಿಯೂ ನಮ್ಮನ್ನು ದೇವರು ಬರುವ ದಿನಗಳಲ್ಲಿ ಆತನ ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸುವಂತ ಕರ್ತನಾಗಿದ್ದೇನೆ ಪ್ರಿಯರೇ. ಅದಕ್ಕಾಗಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂತರಾಗಿರೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಾಕ್ಯವನ್ನು ನಾವು ನೋಡ್ರಿ, ಅಲ್ಲಿ ಗಮನಿಸ್ರಿ, ಓದ್ತೇನೆ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡೋನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಕರ್ತನ ಅಪೊಸ್ತಲನಾದ ಪೇತ್ರನು ಆತನು ಜನರಿಗೆ ಹೇಳ್ತಾ ಇದ್ದಾನೆ, ಯಾವನು ನಾಶವಾಗಬಾರದು, ಆತನು ಇಷ್ಟಪಡದೇ ಇದ್ದಾನೆ. ಯಾರು ನಾಶವಾಗಬಾರದು, ಆತನ ಚಿತ್ತ ನಾಶವಾಗಬಾರದು, ಆತನ ಇಷ್ಟ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದೇನೆ. ದೀರ್ಘ ಶಾಂತಿ ಉಳ್ಳನಾಗಿದ್ದಾನೆ ನಮ್ಮ ಕರ್ತನ. ಇಂತಹ ಕರ್ತನನ್ನು ನಾವು ಮಹಿಮೆ ಪಡಿಸೋಣ. ಆತನ ಚಿತ್ತ ಏನು ಎಂಬುದಾಗಿ ಅರಿತುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಇಷ್ಟೊಂದು ವಾಕ್ಯಗಳ ಸಂದೇಶಗಳನ್ನು ನಾವು ಕೇಳುವಾಗೆ, ದೇವರ ವಾಕ್ಯದಿಂದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ದೇವರು ನಮಗೆ ಈ ಸಮಯದಲ್ಲಿ ಕೊಟ್ಟಂತ ಈ ವಾಕ್ಯ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.